ಆಹಾ, ಎಷ್ಟು ಸುಂದರ ಈ ಪ್ರಕೃತಿ. ಹಕ್ಕಿಗಳ ಚಿಲಿಪಿಲಿ ಕಿವಿಗೆ ಇಂಪು. ಆಹಾ, ಎಷ್ಟು ಸುಂದರ. ಇದ್ರೆ ಈ ಊರು, ಎದ್ದರೆ ಮುಂದಿನೂರು ಎಂದು ಊರಿಂದ ಊರಿಗೆ ಸುತ್ತಾಡುವ ದಿನೇಶ್ ಎಂಬ ಅಲೆಮಾರಿಗೆ ಮನೆ, ಕುಟುಂಬ ಮತ್ತು ಯಾವುದೇ ಆಸ್ತಿ ಇರಲಿಲ್ಲ. ಆದರೂ ಅವನ ಪರಿಸ್ಥಿತಿಯ ಹೊರತಾಗಿಯೂ ಅವನು ಯಾವಾಗಲೂ ಸಂತೋಷವಾಗಿರುತ್ತಿದ್ದನು. ಒಂದು ದಿನ ಅಲೆಮಾರಿ ಮರದ ಕೆಳಗೆ ಕುಳಿತಿರುತ್ತಾನೆ. ಈ ಸಮಯದಲ್ಲಿ ಸದಾ ಹಸನ್ಮುಖಿ, ಶಾಂತ ನಡವಳಿಕೆಗೆ ಹೆಸರುವಾಸಿಯಾದ ಬುದ್ಧಿವಂತ ಹಿರಿಯನೊಬ್ಬ ಅಲೆಮಾರಿಯ ಸಂತೋಷದಿಂದ ಆಕರ್ಷಿತನಾಗಿ ಅವನ ಬಳಿ ಬರುತ್ತಾನೆ. ಹಿರಿಯನು ಅಲೆಮಾರಿಗೆ ಪ್ರಶ್ನೆ ಕೇಳಲು ಶುರು ಮಾಡುತ್ತಾನೆ. ನಿನ್ನ ಬಳಿ ಏನೂ ಇಲ್ಲದಿರುವಾಗ ಹೇಗೆ ಸಂತೋಷವಾಗಿರಲು ಸಾಧ್ಯ? ನಮ್ಮ ಬಳಿ ಏನಿದೆ ಎಂಬುದರಲ್ಲಿ ಸಂತೋಷವಿಲ್ಲ, ಆದರೆ ನಾವು ಜಗತ್ತನ್ನು ಹೇಗೆ ನೋಡುತ್ತೇವೆ ಎಂಬುದರಲ್ಲಿ ಸಂತೋಷ ಸಿಗುತ್ತದೆ. ನನಗೆ ಚಿಂತೆ ಮಾಡಲು ಏನೂ ಇಲ್ಲ, ನನಗೆ ಕಳೆದುಕೊಳ್ಳಲು ಯಾವುದೇ ಆಸ್ತಿ ಇಲ್ಲ, ನೋಡಿಕೊಳ್ಳಲು ಕುಟುಂಬವಿಲ್ಲ, ನಿರ್ವಹಿಸಲು ಮನೆಯಿಲ್ಲ. ಜೀವನದಲ್ಲಿ ಸರಳವಾದ ವಿಷಯಗಳನ್ನು ಆನಂದಿಸಲು ನಾನು ಸ್ವತಂತ್ರನಾಗಿದ್ದೇನೆ ಎಂದು ಹೇಳಿದನು. ಇದರಿಂದ ಕುತೂಹಲಗೊಂಡ ಹಿರಿಯ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಜಗತ್ತು ನಿನಗೆ ಏನನ್ನು ಕೊಡದಿದ್ದಾಗ ನೀನು ಹೇಗೆ ಮುಕ್ತವಾಗಿ ನಗುತ್ತೀಯ? ಆಹಾ, ಹಿರಿಯರೇ, ಜಗತ್ತು ನನಗೆ ಎಲ್ಲವನ್ನೂ ನೀಡಿದೆ. ಆಕಾಶ ನನ್ನ ಛಾವಣಿ, ಭೂಮಿ ನನ್ನ ಹಾಸಿಗೆ. ನನಗೆ ಸಾಲವಿಲ್ಲ, ಕಳ್ಳರಿಗೆ ಹೆದರುವುದಿಲ್ಲ, ಕೀಲಿಗಳ ಅಗತ್ಯವಿಲ್ಲ. ಮುಕ್ತವಾಗಿರಲು ಇಷ್ಟು ಸಾಕಲ್ಲವೇ? ಇದನ್ನು ಕೇಳಿದ ಹಿರಿಯನ ಕಣ್ಣುಗಳು ವಿಶಾಲವಾದವು. ಸ್ವಲ್ಪ ಹೊತ್ತು ಯೋಚಿಸಿ ಮೃದುವಾಗಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಹಾಗಾದರೆ ನೀವು ಎಂದಿಗೂ ಒಂಟಿತನವನ್ನು ಅನುಭವಿಸುವುದಿಲ್ಲವೇ? ಒಂಟಿತನವು ಒಂದು ಆಯ್ಕೆಯಾಗಿದೆ. ಪಕ್ಷಿಗಳ ಹಾಡುಗಳಲ್ಲಿ, ಮಕ್ಕಳ ನಗುವಿನಲ್ಲಿ ಮತ್ತು ಅಪರಿಚಿತರ ದಯೆಯಲ್ಲಿ ನಾನು ಒಡನಾಟವನ್ನು ಕಾಣುತ್ತೇನೆ. ನಾನು ಪಡೆಯುವ ಪ್ರತಿಯೊಂದು ನಗುವು ಎಲ್ಲರೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂಬುದನ್ನು ನೆನಪಿಸುತ್ತದೆ. ಹೀಗೆ ಇಬ್ಬರು ಒಟ್ಟಿಗೆ ಕುಳಿತು ಜೀವನ ಮತ್ತು ಅದರ ರಹಸ್ಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಅಲೆಮಾರಿಯ ಮಾತುಗಳು ಸರಳವಾಗಿದ್ದವು, ಆದರೆ ಅವು ಆಳವಾದ ಸತ್ಯವನ್ನು ಹೊಂದಿದ್ದವು. ಎಲ್ಲವನ್ನೂ ಹೊಂದಿದ್ದರೂ ಹೆಚ್ಚಿನದನ್ನು ಬಯಸುವ ಅನೇಕರಿಗಿಂತ ನೀವು ಬುದ್ಧಿವಂತರು. ನಮ್ಮಲ್ಲಿ ಏನಿದೆಯೋ ಅದು ಶಾಂತಿಯನ್ನು ತರುವುದಿಲ್ಲ, ಬದಲಾಗಿ ಏನಿಲ್ಲದೆ ಬದುಕಬಲ್ಲೆವೋ ಅದುವೇ ಶಾಂತಿಯನ್ನು ತರುತ್ತದೆ. ಹಿರಿಯನ ಮುಖದಲ್ಲಿ ಸಂತೋಷವಿತ್ತು. ಅಲೆಮಾರಿಯ ಕೆಲವೇ ಮಾತುಗಳಲ್ಲಿ ಹಿರಿಯನು ತಮ್ಮ ಜೀವಮಾನವಿಡೀ ಹುಡುಕುತ್ತಿದ್ದ ಸತ್ಯವನ್ನು ಕಂಡುಕೊಂಡನು. ನೀನು ರಾಜನಿಗಿಂತ ಶ್ರೀಮಂತ. ಯಾವುದೇ ವಸ್ತುಗಳಿಲ್ಲದೆ, ಕಾರಣವಿಲ್ಲದೆ ಸಿಗುವ ಸಂತೋಷವು ಎಲ್ಲಕ್ಕಿಂತ ಅಪರೂಪದ ನಿಧಿಯಾಗಿದೆ. ಈ ಸತ್ಯವನ್ನು ತಿಳಿಸಿದ ನಿನಗೆ ಧನ್ಯವಾದಗಳು. ವಂದನೆಗಳು ಹಿರಿಯರೇ. ಸಂತೋಷ ಸುತ್ತಲೂ ಇದೆ, ನಾವು ಅದನ್ನು ನೋಡಲು ಆಯ್ಕೆ ಮಾಡಬೇಕು ಅಷ್ಟೇ. ಹಿರಿಯನು ಚಿನ್ನಕ್ಕಿಂತ ಭಾರವಾದ ಪಾಠವನ್ನು ಹೊತ್ತುಕೊಂಡು ಹೊರಟು ಹೋದನು. ಅಲೆಮಾರಿ ಅದೇ ನಗುವಿನೊಂದಿಗೆ ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ಹಳ್ಳಿ ಹಿಂದೆ ಉಳಿಯಿತು, ಆದರೆ ಅವನು ಬಿಟ್ಟು ಹೋದ ಬುದ್ಧಿವಂತಿಕೆ ಯಾವಾಗಲೂ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಈ ಜಗತ್ತೇ ನನ್ನ ಮನೆ, ಸಂತೋಷವೇ ನನ್ನ ಸಂಗಾತಿ. ಈ ಜಗತ್ತೇ ನನ್ನ ಮನೆ, ಸಂತೋಷವೇ ನನ್ನ ಸಂಗಾತಿ. ಸಂತೋಷವು ಒಳಗಿನಿಂದ ಬರುತ್ತದೆ. ಅದು ಯಾವುದೇ ವಸ್ತುಗಳನ್ನು ಅವಲಂಬಿಸಿಲ್ಲ. ಕೆಲವೊಮ್ಮೆ ಕಡಿಮೆ ಅನುಕೂಲತೆ ಆಶೀರ್ವಾದವಾಗಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.